Hello students, welcome back to the class. In the previous session, with the help of given information, we prepare this opening statement of affairs, that's opening balance sheet and cash account, debtors account, creditors account, trading account and balance sheet of concern. So similarly, in this session, we have moved on to that another problem on the conversion method. So problem is from the following information, prepare trading and profit and loss account and balance sheet for the year ended 31st December 2016. Here the given information. So with the help of this information, so we have to prepare trading account and profit and loss account and balance sheet for the year ended 31st December 2016. Here that they are given the position on 1/1/2016. ಸೊ 1/1/2016 ಅಲ್ಲಿ ಏನ್ ಪೊಸಿಷನ್ ಇತ್ತು ಅಂತ ಕೊಡ್ತಾ ಇದ್ದಾರೆ. ಸೊ ದಟ್ ಇಸ್ ಓಪನಿಂಗ್ಸ್ ಬ್ಯಾಲೆನ್ಸಸ್ ಏನಿದೆ ಅಂತ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಅಸೆಟ್ಸ್ 1,08,000, ಬುಕ್ ಡೆಟಾರ್ಸ್ 1,56,000, ಕ್ಯಾಶ್ 42,000 and creditors 30,000. So with the help of this, we prepare opening balance sheet and identify the opening capital and analysis of cash transaction for the year ended show. ಸೊ ಆ ವರ್ಷದಲ್ಲಿ 2016 ಅಲ್ಲಿ ಏನೆಲ್ಲ ಅನಾಲಿಸಿಸ್ ಮಾಡಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅನಾಲಿಸಿಸ್ ನ ಹೇಳ್ತಾ ಇದ್ದಾರೆ. ರಿಸಿಟ್ಸ್ ಫ್ರಮ್ ಡೆಟಾರ್ಸ್ 7,08,000. ಸೊ ಡೆಟಾರ್ಸ್ ಇಂದ ರಿಸೀವ್ ಮಾಡಿರೋದು ಆ ವರ್ಷದಲ್ಲಿ 7,08,000 ಅಂತ ಹೇಳ್ತಾ ಇದ್ದಾರೆ. ಅಂಡ್ ದೆನ್ ಪೇಮೆಂಟ್ ಟು ಕ್ರೆಡಿಟಾರ್ಸ್, ಕ್ರೆಡಿಟಾರ್ಸ್ಗೆ ಎಷ್ಟು ಪೇಮೆಂಟ್ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಪೇಮೆಂಟ್ ಇಸ್ 3 lakh ಅಂಡ್ ಡ್ರಾಯಿಂಗ್ ಬೈ ದ ಪ್ರೊಪ್ರೈಟರ್. ಸೊ ಡ್ರಾಯಿಂಗ್ಸ್ ಅಂದ್ರೆ ಇಲ್ಲಿ ಪರ್ಸನಲ್ ಯೂಸ್ಗೆ ಏನ್ ಇದು ಮಾಡಿದಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಡ್ರಾಯಿಂಗ್ ಬಂದು 2,70,000. and then business expenses, the expenses which are related to business is 1,05,000. so there was no stock at the beginning, opening stock illa anta heltare, or at the end of the year ending allu kuda stock illa anta helta idare. ಮತ್ತೆ on 31st December 2016, so year ending ಅಲ್ಲಿ ಏನ್ ಹೇಳ್ತದೆ ಅಂದ್ರೆ ಪ್ರೊಪ್ರೈಟರ್ ₹53,500 ಫಾರ್ ಗೂಡ್ಸ್ ಬಾಟ್, ದಟ್ ಈಸ್ ಇಯರ್ ಎಂಡಿಂಗ್ ಇರುವಂತ ಡೆಟಾಸ್ ನ ಹೇಳ್ತಾ ಇದ್ದಾರೆ. ದಟ್ ಈಸ್ ಕ್ಲೋಸಿಂಗ್ ಡೆಟಾಸ್ ನ ಅವ್ರು ಹೇಳ್ತಾ ಇದ್ದಾರೆ. ಅಂಡ್ ಗೂಡ್ಸ್ ಬಾಟ್ ಅಂಡ್ ಇಸ್ ಕಸ್ಟಮರ್ ₹1,80,000, ದಟ್ ಈಸ್ ಕ್ಲೋಸಿಂಗ್ ಕ್ರೆಡಿಟಾಸ್ ನ ಹೇಳ್ತಾ ಇದ್ದಾರೆ. ಸೊ ಕ್ಲೋಸಿಂಗ್ ಡೆಟಾಸ್ ಮತ್ತೆ ಕ್ಲೋಸಿಂಗ್ ಕ್ರೆಡಿಟಾಸ್ ಬಗ್ಗೆ ಹೇಳ್ತದೆ. ಪ್ರೊಪ್ರೈಟರ್ ₹53,500 ಫಾರ್ ಗೂಡ್ಸ್ ಬಾಟ್. ಸೊ ಅವನಿಂದ ಗೂಡ್ಸ್ ನ ತಗೊಂಡಿರೋದು, ಸಾರಿ ಅವನು ಗೂಡ್ಸ್ ನ ಪರ್ಚೇಸ್ ಮಾಡಿರೋದು. ಸೊ ದಟ್ ಈಸ್ ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಅಂಡ್ ಇಸ್ ಕಸ್ಟಮರ್ ವಾಂಟ್. ಸೊ ಅವನ ಕಸ್ಟಮರ್ಗೆ ಅವ್ನು ಕೊಟ್ಟಿರೋಂಥ ಅಮೌಂಟ್ ಎಷ್ಟು ಅಂದ್ರೆ 1,80,000 ಫಾರ್ ಗೂಡ್ಸ್ ಸಪ್ಲೈಡ್ ಟು ದೆಮ್. ಸೊ ಅಂದ್ರೆ ಇಲ್ಲಿ ಡೆಟಾರ್ಸ್. ಸೊ ಇಯರ್ ದಟ್ ಪ್ರೊಪ್ರೈಟರ್ ₹53,500 ಫಾರ್ ಗೂಡ್ಸ್ ಅಂದ್ರೆ ಗೂಡ್ಸ್ ಬಾಟ್ ಅಂದ್ರೆ ಸೊ ಅವನು ಕ್ರೆಡಿಟ್ ಪರ್ಚೇಸ್ ಮಾಡಿದಾನೆ. ಸೊ ಇದು ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಅಂಡ್ ಇಸ್ ಕಸ್ಟಮರ್ ₹1,80,000 ಅಂದ್ರೆ ಕ್ಲೋಸಿಂಗ್ ಡೆಟಾರ್ಸ್ ಇದು ಫಾರ್ ಗೂಡ್ಸ್ ಸಪ್ಲೈಡ್ ಟು ದಮ್. ಪ್ರೊವೈಡ್ 5% ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಕ್ರಿಯೇಟ್ ಎ ರಿಸರ್ವ್ ಆಫ್ 10% ಆನ್ ಡೆಟಾರ್ಸ್ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್? ಸೊ ಇಲ್ಲಿ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ ಅನಾಲಿಸಿಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇಲ್ಲಿ ಕೊಟ್ಟಿರೋದು ಪೊಸಿಷನ್ ಆನ್ 1/1/2016 ಅಂತ ಅಂದ್ರೆ ದಟ್ ಈಸ್ ಇದು ನಾವು ಓಪನಿಂಗ್ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡೋಕೆ. ಮತ್ತೆ ಡ್ಯೂರಿಂಗ್ ದ ಏನ್ ಮಾಡಿದ್ದಾರೆ, ರಿಸೀವ್ ಫ್ರಮ್ ಡೆಟಾರ್ಸ್, ಪೇಮೆಂಟ್ ಟು ಕ್ರೆಡಿಟಾರ್ಸ್ ಅದ್ ಮಾಡಿದ್ದಾರೆ. ಅಂಡ್ ದೆನ್ ನೋ ಸ್ಟಾಕ್ ಅಟ್ ದ ಬಿಗಿನಿಂಗ್, ಅಟ್ ದ ಎಂಡ್ ಯಾವ್ದಿದ್ರೆ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಇರಲಿಲ್ಲ ಅಂತ ಹೇಳ್ತಿದ್ರೆ. ಅಂಡ್ ದೆನ್ ಪ್ರೊಪ್ರೈಟ್ ಓನ್ ರುಪೀಸ್, ಇದು ಕ್ಲೋಸಿಂಗ್ ಡೆಟಾಸ್ ನ ಹೇಳ್ತಾ ಇದ್ದಾರೆ. ಕ್ಲೋಸಿಂಗ್ ಡೆಟಾಸ್ ನ ಹೇಳ್ತಾ ಇದ್ದಾರೆ. ಕ್ಲೋಸಿಂಗ್ ಡೆಟಾಸ್ ಮತ್ತೆ ಕ್ರೆಡಿಟಾರ್ಸ್ ಬಗ್ಗೆ ಇದು. ಪ್ರೊಪ್ರೈಟ್ ಓನ್ ₹53,500 ಅಂದ್ರೆ ದಟ್ ಈಸ್ ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಅಂಡ್ ಕ್ಲೋಸಿಂಗ್ ಡೆಟಾರ್ಸ್. ಪ್ರೊವೈಡ್ 5% ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್ ಅಂಡ್ ಕ್ರಿಯೇಟ್ ರಿಸರ್ವ್ ಫಾರ್ 10% ಡಿಬೆಂಚರ್ಸ್ ಅಂತ, ಸಾರಿ ಡೆಟಾರ್ಸ್, ರಿಸರ್ವ್ ಫಾರ್ 10% ಆನ್ ಡೆಟಾರ್ಸ್. So move on to that. First, now opening statement of affairs, that is opening balance na prepare ಮಾಡಿ capital ಕಂಡುಹಿಡಿದು ಕೊಡೋಣ. So balance sheet as on 1/1/2016, that is opening balance sheet. So ಕೊಟ್ಟಿರುವಂತ ಇಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ ನೋಡಿ, ಪೊಸಿಷನ್ ಆನ್ 1/1/2016, ಇದನ್ನ ಯೂಸ್ ಮಾಡಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಸೊ ಲಯಬಿಲಿಟಿ ಕೊಟ್ಟಿರೋದು ಕ್ರೆಡಿಟಾರ್ಸ್ ಮಾತ್ರ, ಕ್ರೆಡಿಟಾರ್ಸ್ 30,000. And then asset, fixed assets 1,08,000, debtors 1,56,000, cash 42,000. ಸೊ ಟೋಟಲ್ ಮಾಡಿದಾಗ ನಮಗೆ ಅಸೆಟ್ ಸೈಡ್ 3,06,000 ಬರುತ್ತೆ, ಲಯಬಿಲಿಟಿ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 2,76,000 ಬರುತ್ತೆ. ಸೊ ದಿಸ್ ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್ ಕ್ಯಾಪಿಟಲ್. ಸೊ ಈ ಡಿಫರೆನ್ಸ್ ನಾವು ಏನಂತ ಟ್ರೀಟ್ ಮಾಡ್ಕೋಬೇಕು, ಓಪನಿಂಗ್ ಕ್ಯಾಪಿಟಲ್ ಅಂತ ಟ್ರೀಟ್ ಮಾಡ್ಕೋಬೇಕು. ಸೊ ಕ್ಯಾಪಿಟಲ್ ಆನ್ 1/1/2016 ಅಂತ ನಾವು ಟ್ರೀಟ್ ಮಾಡ್ಕೊಳ್ಳೋಣ, ಆಯ್ತಾಗ್ತಾ ಇದೆಯಾ? ಸೊ ನೆಕ್ಸ್ಟ್
ಸೊ ಕ್ಯಾಶ್ ಅಕೌಂಟ್ ಓಪನ್ ಮಾಡೋಣ. ಕ್ಯಾಶ್ ಅಕೌಂಟ್ ಓಪನ್ ಮಾಡೋದ್ರ ಜೊತೆಗೆ ಇಲ್ಲಿ ನಮಗೆ ಏನಕ್ಕೋಸ್ಕರ ನಾವು ಕ್ಯಾಶ್ ಅಕೌಂಟ್ ಓಪನ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಇಲ್ಲಿ ನಮಗೆ ಕ್ಲೋಸಿಂಗ್ ಕ್ಯಾಶ್ ನ ಕೊಟ್ಟಿಲ್ಲ, ಓಪನಿಂಗ್ ಕ್ಯಾಶ್ ಮಾತ್ರ ಕೊಟ್ಟಿದ್ದಾರೆ. ಸೊ ಓಪನಿಂಗ್ ಕ್ಯಾಶ್ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆನ್ 1/1/2016 ಪೊಸಿಷನ್ ಏನಿತ್ತು ಅಂತ ಕೊಟ್ಟಿದ್ದಲ್ವಾ, ಕ್ಯಾಶ್ ಎಷ್ಟಿದೆ 42,000, ಓಪನಿಂಗ್ ಕ್ಯಾಶ್ ಇದೆ. ಸೊ ನಾವು ಕ್ಲೋಸಿಂಗ್ ಕ್ಯಾಶ್ ನ ಕಂಡಿಡ್ಕೋಬೇಕು ಈಗ. ಸೊ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕಂಡಿಡ್ಕೋಬೇಕಂದ್ರೆ ಕ್ಯಾಶ್ ಅಕೌಂಟ್ ನ ಪ್ರಿಪೇರ್ ಮಾಡ್ಕೋಬೇಕು. ಸೊ ಕ್ಯಾಶ್ ಅಕೌಂಟ್ ಇಲ್ಲಿ ಸೊ ಈಗ ಓಪನ್ ಮಾಡ್ಕೊಂಡು, ಸೊ ಓಪನಿಂಗ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡ್ಕೊಳ್ಳೋಣ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 42,000. 42,000 ಆಯ್ತು. ಇದಾದ್ಮೇಲೆ ಸೊ ಡ್ಯೂರಿಂಗ್ ದ ಇಯರ್ ಏನೆಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಕೊಡ್ತಾ ಇದ್ದಾನೆ ನೋಡಿ. ಸೊ ರಿಸಿಟ್ ಫ್ರಮ್ ಡೆಟಾರ್ಸ್ 7,08,000, ಪೇಮೆಂಟ್ ಟು ಕ್ರೆಡಿಟಾರ್ಸ್ 3 lakh, ಡ್ರಾಯಿಂಗ್ ಬೈ ದ ಪ್ರೊಪ್ರೈಟರ್ 2,70,000, ಬಿಸ್ನೆಸ್ ಎಕ್ಸ್ಪೆನ್ಸಸ್ 1,05,000. ಇದರಲ್ಲಿ ರಿಸಿಟ್ಸ್ ಮತ್ತೆ ಪೇಮೆಂಟ್ ಗಳನ್ನ ನಾವು ಎಂಟ್ರಿ ಮಾಡ್ಕೊಳ್ಳೋಣ. ಸೊ ದಟ್ ರಿಸಿಟ್ ಬಂದಿರೋದು ಓನ್ಲಿ ಒನ್ ಡೆಟಾರ್ಸ್ ಅಕೌಂಟ್ ಅಂತ ಇದೆ ನೋಡಿ, ಅದು ರಿಸಿಟ್ ಫ್ರಮ್ ಡೆಟಾರ್ಸ್. ಸೊ ಅದನ್ನ ಎಂಟ್ರಿ ಮಾಡ್ಕೊಳ್ಳೋಣ. ಡೆಬಿಟ್ ಸೈಡ್ ಟು ಡೆಟಾರ್ಸ್ ಅಕೌಂಟ್ 7,08,000. ಅಂಡ್ ದೆನ್ ಪೇಮೆಂಟ್ಸ್ ಗಳನ್ನ ಎಂಟ್ರಿ ಮಾಡೋಣ. ಬೈ ಕ್ರೆಡಿಟಾರ್ಸ್ ಅಕೌಂಟ್ ಪೇಮೆಂಟ್ ಟು ಕ್ರೆಡಿಟಾರ್ಸ್ 3 lakh. ಬೈ ಡ್ರಾಯಿಂಗ್ಸ್ ಅಕೌಂಟ್ ಡ್ರಾಯಿಂಗ್ ಯೂಸ್ ಮಾಡಿರೋದು ಒನ್ ಪರ್ಪಸ್ಗೆ 2,70,000. ಅಂಡ್ ಬೈ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ 1,05,000 ಆಗಿದೆ. ಸೊ ಈಗ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 7,50,000 ಇದೆ, ಪ್ರೊಸೀಡ್ ಟುವರ್ಡ್ಸ್ ಕ್ರೆಡಿಟ್ ಸೈಡ್ 7,50,000. The difference is 75,000. This difference is called as closing balance, entered as by balance carried out. So ಈ ತರ ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನ ಕಂಡಿಡ್ಕೊಂಡ್ವಿ. ಈಗ ಟೋಟಲ್ ಡೆಟಾರ್ಸ್ ಅಕೌಂಟ್ ನ ಓಪನ್ ಮಾಡ್ಕೊಂಡು ಸೊ ಕ್ರೆಡಿಟ್ ಸೇಲ್ಸ್ ನ ಕಂಡಿಡ್ಕೊಳ್ಳೋಣ. ಅರ್ಥ ಇದೆಯಾ? ಸೊ ಕ್ರೆಡಿಟ್ ಸೇಲ್ಸ್ ಎಷ್ಟು ಮತ್ತೆ ಕ್ರೆಡಿಟ್ ಪರ್ಚೇಸಸ್ ಎಷ್ಟು ಅಂತ ತಿಳ್ಕೊಳ್ಳೋಣ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,56,000 ಅಂತ ಇದೆ. ಸೊ ಈ 1,56,000 ಅಂದ್ರೆ ಓಪನಿಂಗ್ ಡೆಟಾರ್ಸ್. ಇಲ್ಲಿ ನೋಡಿ, ಇಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತಗೊಂಡ್ವಿ ನೋಡಿ, ಡೆಟಾರ್ಸ್ 1,56,000 ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 1,56,000. ಅಂಡ್ ದೆನ್ ಕ್ರೆಡಿಟ್ ಸೈಡ್ ಹೋಗೋಣ. ಬೈ ಕ್ಯಾಶ್ ಅಕೌಂಟ್. ಸೊ ಡ್ಯೂರಿಂಗ್ ದ ಇಯರ್ ಡೆಟಾರ್ಸ್ ಇಂದ ಎಷ್ಟು ಕ್ಯಾಶ್ ರಿಸೀವ್ ಮಾಡಿದೀವಿ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, 7,08,000. ಇದಾದ್ಮೇಲೆ ಸೊ ಪ್ರಾಬ್ಲಮ್ ಅಲ್ಲಿ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾನೆ ನೋಡಿ, 1,80,000 ಓನ್ ಬೈ ಕಸ್ಟಮರ್ ಅಂತ. ದಟ್ ಈಸ್ ಕ್ಲೋಸಿಂಗ್ ಡೆಟಾರ್ಸ್. ಕ್ಲೋಸಿಂಗ್ ಡೆಟಾರ್ಸ್ ನ ಎಂಟ್ರಿ ಮಾಡೋಣ. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,80,000. ಸೊ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 8,88,000 ಬರುತ್ತೆ. ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ 8,88,000 ನ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 7,32,000 ಬರುತ್ತೆ. ಸೊ ಈ 7,32,000 ನಾವು ಏನಂತ ಟ್ರೀಟ್ ಮಾಡಬೇಕು, ಕ್ರೆಡಿಟ್ ಸೇಲ್ಸ್ ಅಂತ ಟ್ರೀಟ್ ಮಾಡಬೇಕು. ಸೊ ನಾವು ಥಿಯರಿಟಿಕಲ್ ಎಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ರೆ, ಟೋಟಲ್ ಡೆಟಾರ್ಸ್ ಅಕೌಂಟ್ ನ ಏನಕ್ಕೋಸ್ಕರ ಓಪನ್ ಮಾಡ್ತೀವಿ ಅಂತ. In order to identify opening debtors or closing debtors or credit sales. ಇಲ್ಲಿ ಓಪನಿಂಗ್ ಡೆಟಾರ್ಸ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಡೆಟಾರ್ಸ್ ಕೊಟ್ಟಿದ್ದಾರೆ. ಸೊ ನಾವು ಐಡೆಂಟಿಫೈ ಮಾಡ್ಕೋಬೇಕಾಗಿರೋದು ಯಾವುದು, ಕ್ರೆಡಿಟ್ ಸೇಲ್ಸ್. ಸೊ ದಿಸ್ ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್ ಕ್ರೆಡಿಟ್ ಸೇಲ್ಸ್. ಸೊ ಲೈಕ್ ದಟ್ ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ಕೂಡ ಓಪನ್ ಮಾಡ್ತೀವಿ. ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ಏನಕ್ಕೋಸ್ಕರ ಓಪನ್ ಮಾಡ್ತೀವಿ ಅಂದ್ರೆ, ಓಪನಿಂಗ್ ಕ್ರೆಡಿಟಾರ್ಸ್ ಆರ್ ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಆರ್ ಕ್ರೆಡಿಟ್ ಪರ್ಚೇಸ್ ಐಡೆಂಟಿಫೈ ಮಾಡಕ್ಕೆ. ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಕ್ರೆಡಿಟಾರ್ಸ್ ನ ಕೊಟ್ಟಿದ್ದಾನೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. ಕ್ಲೋಸಿಂಗ್ ಕ್ರೆಡಿಟಾರ್ಸ್ ನ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದಾನೆ ನೋಡಿ, ಇಲ್ಲಿ ಪ್ರಾಬ್ಲಮ್ ಅಲ್ಲಿ 53,500 ಅಂತ. ಕ್ಲೋಸಿಂಗ್ ಕ್ರೆಡಿಟಾರ್ಸ್ ಇದೆ. ಸೊ ಅಲ್ಲಿಗೆ ನಾವು ಕ್ರೆಡಿಟ್ ಪರ್ಚೇಸ್ ನ ಕಂಡುಹಿಡ್ಕೋಬೇಕು. ಸೊ ಅದಕ್ಕೆ ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ನ ಓಪನ್ ಮಾಡೋಣ. ಪರ್ಟಿಕ್ಯುಲರ್ಸ್ ಅಮೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಂಟರ್ ಮಾಡೋಣ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 30,000. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ನೋಡಿ. ಸೊ ಇಲ್ಲೇ ಕೊಟ್ಟಿದ್ದಾನೆ ಪ್ರಾಬ್ಲಮ್. ಪೊಸಿಷನ್ ಆನ್ 1/1/2016 ಕ್ರೆಡಿಟಾರ್ಸ್, ದಟ್ ಈಸ್ ಓಪನಿಂಗ್ ಕ್ರೆಡಿಟಾರ್ಸ್ 30,000. ಸೊ ಅದಾದ್ಮೇಲೆ ಸೊ ಟು ಕ್ಯಾಶ್ ಅಕೌಂಟ್ ಅಂದ್ರೆ ಡ್ಯೂರಿಂಗ್ ದ ಇಯರ್ ಕ್ರೆಡಿಟಾರ್ಸ್ ಗೆ ಪೇಮೆಂಟ್ ಮಾಡಿರೋದಿದೆ ನೋಡಿ, 3 lakh. ಪೇಮೆಂಟ್ ಟು ಕ್ರೆಡಿಟಾರ್ಸ್ 3 lakh ಅದನ್ನ ಎಂಟ್ರಿ ಮಾಡ್ತಾ ಇದೀವಿ. ಟು ಕ್ಯಾಶ್ ಅಕೌಂಟ್ 3 lakh. ಅಂಡ್ ದೆನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡೋಣ. ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ 53,500. ಇದನ್ನು ಕೂಡ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಪ್ರಾಪರ್ಟಿ 200 rupees 53,500 ಫಾರ್ ಗೂಡ್ಸ್ ಬಾಟ್ ಅಂತ ಇದೆ. ಸೊ 53,500. ಸೊ ಟೋಟಲ್ ಮಾಡಿದಾಗ ನಮಗೆ ಡೆಬಿಟ್ ಸೈಡ್ 3,53,500 ಬರುತ್ತೆ. ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿದ್ರೆ 3,53,500 ಬರುತ್ತೆ. ದ ಡಿಫರೆನ್ಸ್ ಇಸ್ 3,23,500 ಬರುತ್ತೆ. ಸೊ ದಿಸ್ ಡಿಫರೆನ್ಸ್ ಇಸ್ ಕಾಲ್ಡ್ ಆಸ್ ಕ್ರೆಡಿಟ್ ಪರ್ಚೇಸ್. ಸೊ ಲೈಕ್ ದಟ್ ವಿತ್ ದ ಹೆಲ್ಪ್ ಆಫ್ ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ we calculate credit purchases. So next move on to that. Next account, trading and profit and loss account for the year ending 31st December 2016. So with the help of information, now we are move on to that preparation of trading and profit and loss account. So first enter that opening balance irliಲ್ಲ, so entry ಇಲ್ಲ. To purchases. So purchase ನಾವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ಅಲ್ಲಿ ಈಗ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಇಲ್ಲಿ ಕ್ರೆಡಿಟ್ ಪರ್ಚೇಸ್. ಸೊ ಅದನ್ನ ಟು ಪರ್ಚೇಸಸ್ 3,23,500 ಅಷ್ಟೇ ಇನ್ಫಾರ್ಮೇಶನ್ ಇರೋದು, ಬೇರೆ ಇನ್ಫಾರ್ಮೇಶನ್ ಇಲ್ಲ. ಅದಾದ್ಮೇಲೆ ಸೇಲ್ಸ್, ಟೋಟಲ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಬೈ ಸೇಲ್ಸ್ ಅಕೌಂಟ್
ಕ್ರೆಡಿಟ್ ಅಂತ ಇದೆ. ಸೊ ನೋಡಿ ಇಲ್ಲಿ ಟೋಟಲ್ ಡೇಟಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೇಲ್ಸ್ ಕಂಡಿದ್ವಲ್ಲ, ಸೇಲ್ಸ್ 7,32,000. ಟೋಟಲ್ ಮಾಡಿ ಕ್ರೆಡಿಟ್ ಸೈಡ್ 7,32,000 plus towards debit side 7,32,000. The difference is 4,08,500. This difference is called as gross profit. So gross profit ಆಗಿದೆ. So to gross profit carry down, immediately ಅದನ್ನ brought down ಮಾಡೋಣ. By gross profit brought down 4,08,500. Next, enter that business expenses problem ಅಲ್ಲಿ ಕೊಟ್ಟಿದ್ದಾರೆ. To business expenses 1,05,000. So ಅದಾದ್ಮೇಲೆ ಡಿಪ್ರಿಸಿಯೇಷನ್ ಹೇಳಿದ್ದಾರೆ ಫಿಕ್ಸ್ಡ್ ಅಸೆಟ್ಸ್ ಮೇಲೆ. To depreciation on fixed assets 5% on 1,08,000, that is 5,400. And then reserve for doubtful debts create ಮಾಡಕ್ಕೆ ಹೇಳಿದ್ದಾನೆ. To reserve for doubtful debts 10% on 1,80,000, that is 18,000. So opening debtors ಮೇಲೆ ಕ್ರಿಯೇಟ್ ಮಾಡಬೇಕು. 10% on 1,80,000, 18,000. Sorry, closing debtors ಮೇಲೆ 10% on 1,80,000, that is 18,000. ಸೊ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 4,08,500 ಇದೆ, ಡೆಬಿಟ್ ಸೈಡ್ ಪೋಸ್ಟ್ ಮಾಡಿ ಡಿಫರೆನ್ಸ್ ಐಡೆಂಟಿಫೈ ಮಾಡಿದಾಗ 2,80,100 rupees ಬರುತ್ತೆ. This 2,80,100 rupees is treated as net profit that will be transferred to balance sheet. So now move on to that balance sheet as on 31st December 2016. So here that liabilities amount, assets amount. So liability ಅದೊಂದೇ, creditors. ಸೊ ಕ್ಲೋಸಿಂಗ್ ಕ್ರೆಡಿಟರ್ಸ್ ನ ಇಲ್ಲಿ ತಗೋಬೇಕು ನಾವು 53,500. ಅದಾದ್ಮೇಲೆ ಕ್ಯಾಪಿಟಲ್, ಓಪನಿಂಗ್ ಕ್ಯಾಪಿಟಲ್ ಕಂಡಿದ್ವಿ ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿ, ದಟ್ ಇಸ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2,76,000. ಫಾರ್ ದಟ್ ಆಡ್ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಈಗ ಕ್ಯಾಲ್ಕುಲೇಟ್ ಮಾಡೋದಲ್ಲ, 2,80,100 ಆಡ್ ಮಾಡಿ 2,80,100. ಇನ್ನರ್ ಕಾಲಮ್ 5,56,100. ಇದನ್ನ ಲೆಸ್ ಡ್ರಾಯಿಂಗ್ಸ್ ಏನ್ ಮಾಡಿದೆ ಲೆಸ್ ಮಾಡ್ಕೋಬೇಕು, 2,70,000. ಸೊ 2,70,000 ಲೆಸ್ ಮಾಡಿದ್ರೆ 2,86,100 rupees ಬಂತು. ಅದೇ ತರ ಅಸೆಟ್ ಸೈಡ್ ಬನ್ನಿ, ಕ್ಯಾಶ್ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕಂಡಿದ್ವಲ್ಲ, ಕ್ಯಾಶ್ ಅಕೌಂಟ್ ಓಪನ್ ಮಾಡಿ ಅದು 75,000. ಅಂಡ್ ಡೆಟಾರ್ಸ್ 1,80,000, ಇಟ್ ಇಸ್ ಕ್ಲೋಸಿಂಗ್ ಡೆಟಾರ್ಸ್ 1,80,000 ಇದೆ. ಲೆಸ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 10% ರಿಸರ್ವ್ ಕ್ರಿಯೇಟ್ ಮಾಡಿದ್ರೆ 18,000 ಬರುತ್ತೆ. ಔಟರ್ ಕಾಲಮ್ 1,62,000. ಅದರ ಫಿಕ್ಸ್ಡ್ ಅಸೆಟ್ಸ್ 1,08,000. ಇದ್ರ ಮೇಲೆ ಡಿಪ್ರಿಸಿಯೇಷನ್ 5% on 1,08,000 ಅಂದ್ರೆ 5,400. The remaining is 1,02,600. Now it total it. So ಈಗ ನಾವು ಟೋಟಲ್ ಮಾಡಿದ್ರೆ ಸೊ ನಮಗೆ 3,39,600 ಬರುತ್ತೆ. So both the same. So like that we should prepare trading and profit and loss account in the books of proprietor. So before preparation of trading and profit and loss account, we must prepare opening statement of affairs in order to identify opening capital, and preparation of total creditors account, cash account, in order to identify the closing cash balance in this problem, and then total debtors account in order to calculate credit sales, total creditors account in order to calculate credit purchase. After that we prepare trading and profit and loss account in order to identify the net profit, and after that finally we will prepare balance sheet. So like that we should convert our single entry system into double entry system of bookkeeping. Okay, thank you for watching this video. Thank you.